ಮಾತಾಡ್ತಾ ಇರೋದು. ನಿಮಗೆ ಈ ದಿನ ವಿಶೇಷವಾದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮೆರಿಕ ದೇಶದಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಒಂದು ಸೇತುವೆ ಇದೆ. ಆ ಸೇತುವೆ ಬಗ್ಗೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ಈಗ ಎಲ್ಲಿ ಒಮ್ಮೆ ಹೋಗ್ತಾ ಇದ್ದಾರಾ? ನೋಡಿ, ಈಗ ನಾವೀಗ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ದೂರದಲ್ಲಿ ಟವರ್ ಕಾಣಿಸ್ತಾ ಇದೆ. ಈ ಕಡೆ ಒಂದು ಟವರು, ಆ ಕಡೆ ಒಂದು ಟವರು. ಅದಕ್ಕೆ ಸಸ್ಪೆನ್ಷನ್ ಬ್ರಿಡ್ಜ್. ಇದ್ರ ಮೇಲೆ ಈಗ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ಸಪ್ರೇಟ್ ಆದ ಒಂದು ಪಾತ್ನ ಮಾಡಿದ್ದಾರೆ. ಈಗ ಹಾಗೆ ಸೈಕಲ್ನವ್ರಿಗೂ ಒಂದು ಮಾಡಿದ್ದಾರೆ. ಈ ಕಡೆ ನಮ್ಮ ಎಡಭಾಗದಲ್ಲಿ ಕಾರ್ಗಳೆಲ್ಲ ಹೋಗೋದಕ್ಕೆ ಮಾಡಿದ್ದಾರೆ. ಬಲಭಾಗದಲ್ಲಿ ಇನ್ನೊಂದು ದಿಕ್ಕಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಹೋಗೋದಕ್ಕೆ ಮಾಡಿದ್ದಾರೆ. ಇದು ನಾವೀಗ ಬ್ರೂಕ್ಲೈನ್ ಇಂದ ಹಿಡಿದು ನಾವೀಗ ಮ್ಯಾನ್ಹ್ಯಾಟನ್ ಕಡೆಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಈಸ್ಟ್ ರಿವರ್, ಹಡ್ಸನ್ದು ಈಸ್ಟ್ ರಿವರ್ ಮುಗಿತಾ ಇದೆ. ಇದಕ್ಕೆ ಒಂದು ಬ್ರಿಡ್ಜ್ನ ಇಲ್ಲಿ ಕಟ್ಟಿದ್ದಾರೆ. ಇದಕ್ಕೆ ವಿಶೇಷವಾದ ಒಂದು ಹಿಸ್ಟ್ರಿ ಕೂಡ ಇದೆ, ಯಾವಾಗ ಮಾಡಿದ್ರು ಏನು ಅಂತ. ಈಗ ನಾವು ಬ್ರಿಡ್ಜನ್ನು ತೋರಿಸ್ತೀವಿ, ಬನ್ನಿ ನೋಡೋಣ. ಆನಂತರ ಅದ್ರ ಬಗ್ಗೆ ವಿವರವಾದ ಹಿಸ್ಟ್ರಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬ್ರೂಕ್ಲಿನಿಂದ ನ್ಯೂಯಾರ್ಕ್ ಸಿಟಿಗೆ ಅಂದರೆ ಮ್ಯಾನ್ಹ್ಯಾಟನ್ ಕಡೆ ಹೋಗೋದಕ್ಕೆ ಸುಮಾರು ಆ ಕಾಲದಲ್ಲಿ 4 ರಿಂದ 5 ಗಂಟೆ ಪ್ರಯಾಣ ಆಗ್ತಿತ್ತು. ಈ ನದಿಗೆ ಒಂದು ಸೇತುವೆ ಕಟ್ಟಬೇಕು ಅಂತ ಒಬ್ಬ ಇಂಜಿನಿಯರ್ ಮಹಾನುಭಾವ ಜಾನ್ ಆಗಸ್ಟನ್ ರೂಬ್ಲಿಂಗ್ ಅನ್ನೋನು ಈ ಸೇತುವೆ ವಿನ್ಯಾಸ ಮಾಡಿ ಕೆಲಸ ಪ್ರಾರಂಭ ಮಾಡ್ತಾನೆ. ಆ ಕಾಲದಲ್ಲಿ ಜನ ಇವನು ನೋಡಿ ನಗ್ತಾರೆ, ಓಹ್ ಇದು ಆಗದೇ ಇರೋ ಕೆಲಸ, ಆಗೋದಿಲ್ಲ ಅಂತ. ಆದರೆ ಆತ ಆತ್ಮವಿಶ್ವಾಸದಿಂದ ಇದನ್ನು ಕಟ್ಟಿದ್ದಾನೆ. ನಾವು ಇದ್ರ ಮೇಲೆ ಈಗ ನಿಂತ್ಕೊಂಡಿದ್ದೀವಿ. ಸುಮಾರು 145 ವರ್ಷದ ಹಳೆಯ ಬ್ರಿಡ್ಜು. ಇದ್ರ ಮೇಲೆ ಜನಗಂಗುಳಿ ಎಷ್ಟಿರುತ್ತಪ್ಪ ಅಂದರೆ ನೋಡಿ, ಈಗ ನಾವು ತೋರಿಸ್ತೀವಿ ನಿಮಗೆ. ಈಗ ಸೊ ಇದನ್ನು ನೋಡೋದಕ್ಕೋಸ್ಕರನೇ ಪ್ರವಾಸಿಗಳು ಇಲ್ಲಿ ಬಂದು ನೆರೆದಿರ್ತಾರೆ. ಅದು ಶನಿವಾರ ಮತ್ತು ಭಾನುವಾರಗಳಲ್ಲಿ ತುಂಬ ಜನ ಇದ್ರ ಮೇಲೆ ಓಡಾಡ್ತಾರೆ. ಹಾಗೆ ನಾವು ಈಗ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಮಸ್ಕಾರ, ನಾನು ಸುಬ್ರಾವ್ ಅಂತ ಮಾತಾಡೋದು. ನಾವು ಈ ದಿನ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದೀವಿ. ಈಗ ಬಹಳ ದಿವಸದ ಆಸೆ ಇತ್ತು ಈ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಬರಲೇಬೇಕು ಅಂತ. ಯಾಕಪ್ಪ ಅಂದರೆ ಇದನ್ನು ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟಿದ್ರಂತೆ ಜನಗಳು ಆ ಕಾಲದಲ್ಲಿ. ಇದನ್ನು ನಾನು ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಿಯವರು ಒಂದು ವಿಡಿಯೋದಲ್ಲಿ ಹೇಳಿದರು, ಜೀವನದಲ್ಲಿ ಒಮ್ಮೆ ಆದರೂ ನೀವು ಆ ಬ್ರೂಕ್ಲಿನ್ ಬ್ರಿಡ್ಜ್ ನೋಡ್ರಿ ಅಂತ. ಇವತ್ತಿನ ದಿವಸ ನಾನು ಈ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ನೋಡ್ತಾ ಇದ್ದೀನಿ. ನನಗೆ ಅತ್ಯಂತ ಸಂತೋಷ ಆಯಿತು. ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬ್ರೂಕ್ಲಿನ್ ಬ್ರಿಡ್ಜು ಸಸ್ಪೆನ್ಷನ್ ಬ್ರಿಡ್ಜು. ಕಬ್ಬಣನ ಉಪಯೋಗಿಸಿ 2 ಕಡೆ ದೊಡ್ಡ ದೊಡ್ಡ ಸ್ತಂಭಗಳು ನಿಲ್ಲಿಸಿದ್ದಾರೆ. ನೋಡಿ, ಆ ಕಡೆ ನಮಗೆ ಇನ್ನೂ ಒಂದು ಬ್ರಿಡ್ಜ್ ಮುಂದೆ ಕಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಈ ಒಂದು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದರೆ ಎದುರುಗಡೆನಲ್ಲಿ ಗಗನಚುಂಬಿ ಕಟ್ಟಡಗಳು ನ್ಯೂಯಾರ್ಕ್ನ ಸಿಟಿ ಕಾಣಿಸುತ್ತೆ. ನನಗೆ ಒಂದು ಆಲೋಚನೆ ಕೂಡ, ಈ ಒಂದು ಅನುಭವ ಅನ್ನಿಸ್ತು. ನಮ್ಮ ದೇಶದಲ್ಲೂ ಕೂಡ ಯಾಕೆ ಈ ರೀತಿಯ ಒಂದು ಬ್ರಿಡ್ಜ್ ಮಾಡಿದಾಗ ಎರಡೂ ಕಡೆಯಲ್ಲಿ ವಾಹನಗಳಿಗೆ ಹೋಗೋದಕ್ಕೆ, ಪಾದಚಾರಿಗಳಿಗೆ ಹೋಗೋದಕ್ಕೆ ಮಾಡ್ಬೋದಾಗಿತ್ತಲ್ಲ ಅನ್ನಿಸ್ತು. ಆ ಕಾಲದಲ್ಲೇ ಅವರು ಅಷ್ಟು ಯೋಚನೆ ಮಾಡಿ ಕಾರುಗಳು ಇಲ್ಲದೇ ಇರೋ ಕಾಲದಲ್ಲಿ ಇಷ್ಟು ಕಾರುಗಳು ಹೋಗೋದಕ್ಕೆ ಜಾಗ ಮಾಡಿದ್ದಾರಲ್ಲ, ಅವರ ಆಲೋಚನೆ ಅದ್ಭುತ. ಅದಕ್ಕೆ ನಾವು ಯಾವಾಗಲೂ ಪ್ರಶಂಸನೆ ಕೊಡಲೇಬೇಕಾದ್ದು.
ನಾವು ಕೂಡ ಈ ಸೇತುವೆ ಮೇಲೆ ಓಡಾಡಿ ಸಂಭ್ರಮ ಪಟ್ವಿ. ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಆ ಸೇತುವೆ ಎರಡೂ ಬದಿಯಲ್ಲಿ ಕಾರುಗಳು ಹೋಗೋದಕ್ಕೆ ವಿಶೇಷವಾದ ದಾರಿ ಮಾಡಿದ್ದಾರೆ. ಪಾದಚಾರಿಗಳಿಗೂ ಸಪ್ರೇಟ್ ಆದ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ನಾವು ಈ ಒಂದು ಬ್ರಿಡ್ಜ್ ಮೇಲೆ ಓಡಾಡಿ ಆನಂದ ಪಟ್ವಿ. ಹಾಗೆ ಹೋಗ್ತಾ ಬೀದಿ ವ್ಯಾಪಾರಿಗಳೆಲ್ಲ ಅಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ದೇಶದ ಥರದಲ್ಲೇ ಅಲ್ಲೂ ಕೂಡ ಬೀದಿ ವ್ಯಾಪಾರ ನಡೀತಾ ಇದೆ. ನೋಡಿ ಹೇಗೆ ಎಲ್ಲ ಜನ ಅಲ್ಲಿ ಇಟ್ಕೊಂಡಿದ್ದಾರೆ, ಅಂಗಡಿಗಳು ಕಾಣಿಸ್ತಾ ಇದೆ ನನಗೆ. ಬ್ರೂಕ್ಲಿನ್ ಬ್ರಿಡ್ಜ್ಗೆ ವಿಶೇಷವಾದ ಹೆಗ್ಗಳಿಕೆ ಏನಪ್ಪ ಅಂದರೆ, ಪ್ರಪಂಚದ ಮೊಟ್ಟ ಮೊದಲ ತೂಗು ಸೇತುವೆ ಅಂತ ಇದಕ್ಕೆ ಹೆಸರು ಬಂದಿದೆ. ಹಾಗಾಗಿ ಪ್ರವಾಸಿಗರು ಇಲ್ಲಿಗೆ ದಂಡಾಗಿ ಬಂದು ಈ ಬ್ರಿಡ್ಜ್ ಮೇಲೆ ವಿಹಾರ ಮಾಡಿ ಆನಂದ ಪಡ್ತಾರೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಉತ್ತೇಜನ ಕೊಡ್ತೀರ ಅಂತ ತಿಳಿದಿದೆ.